ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆಲ್ಲ ಒಂದು ಹೊಸ ಹೇರ್ ಪ್ಯಾಕ್ನ ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಅಂದ್ಕೊಳ್ತಾ ಇರ್ಬೋದು, ಇದು ಯಾವ ಹೇರ್ ಪ್ಯಾಕಪ್ಪ ಅಂತ. ನೋಡಿ, ನಾನು ಇಲ್ಲಿ ನನ್ನ ಬೆರಳುಗಳಿಂದನೇ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಈ ಹೇರ್ ಪ್ಯಾಕ್ನ. ನೀವು ಕೂಡ ಹೀಗೆ ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಬೋದು. ನೋಡಿ, ನಾನು ಟವೆಲ್ದಿಂದ ಸೂಟಿ ಕೂಡ ತೋರಿಸ್ತಾ ಇದ್ದೇನೆ, ಆದರೆ ಆ ಟವೆಲ್ಗೆ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ. ನಿಮ್ಮ ಎಷ್ಟೇ ಬಿಳಿ ಕೂದಲು ಇದ್ದರೂ ಕೂಡ ಈ ಒಂದು ಹೇರ್ ಪ್ಯಾಕ್ನ ನೀವು ಹೀಗೆ ಕೂಡ ಅಪ್ಲೈ ಮಾಡಬಹುದು ಅಂತ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಹಾಗಾದರೆ ಬನ್ನಿ ಈ ಪ್ಯಾಕ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಕಬ್ಬಿಣದ ಕಡಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಕಬ್ಬಿಣದ ಕಡಾಯಿ ಯಾಕೆ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ, ಕಬ್ಬಿಣದಿಂದ ನಮಗೆ ನಮ್ಮ ಹೇರ್ಸ್ಗೆ ತುಂಬಾ ಯೂಸಸ್ ಇದೆ. ಆದ ಕಾರಣ ನಾನಿಲ್ಲಿ ಕಬ್ಬಿಣದ ಕಡಾಯಿ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಅದರಲ್ಲಿ ಸ್ವಲ್ಪ ಮೆಂತ್ಯನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಮೆಂತ್ಯದಿಂದ ಕೂಡ ನಮ್ಮ ಕೂದಲಿಗೆ ತುಂಬಾ ಪ್ರೋಟೀನ್ಸ್ ಹಾಗೂ ನಮ್ಮ ಕೂದಲು ಬೆಳೆಯೋದ್ರಲ್ಲಿ ಕೂಡ ತುಂಬಾ ಗ್ರೋತ್ ಆಗಿ ಬೆಳೆಯಲು ಹಾಗೂ ಲಾಂಗ್ ಆಗಿ ಥಿಕ್ಕಾಗಿ ನಮ್ಮ ಕೂದಲು ಗಟ್ಟಿಯಾಗಿರಲು ಕೂಡ ನಾವು ಮೆಂತ್ಯನ ತುಂಬಾ ಯೂಸ್ ಮಾಡ್ಕೊಳ್ಬೇಕು. ಆದ ಕಾರಣ ನಾನಿಲ್ಲಿ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮೆಂತ್ಯನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹೇರ್ಸ್ ನೋಡಿಕೊಂಡು ನೀವು ಮೆಂತ್ಯನ ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಹಾಗೂ ಈ ಒಂದು ಹೇರ್ ಪ್ಯಾಕ್ ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇ ಮಾಡ್ಕೊಳ್ಬಹುದು ನಮ್ಮ ಮನೆಯಲ್ಲೇ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ನಮ್ಮ ಸ್ಕಿನ್ಗೆ ಏನೂ ಡ್ಯಾಮೇಜ್ ಕೂಡ ಆಗೋದಿಲ್ಲ ಹಾಗೂ ನಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತದೆ. ಮತ್ತು ಇಲ್ಲಿ ನಾನು ಸ್ವಲ್ಪ ಸಾಸಿವೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಸಾಸಿವೆ ಕೂಡ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ನಿಮ್ಮ ಕೂದಲು ಹೇರ್ಸ್ ನೋಡಿಕೊಂಡು ನೀವು ಸಾಸಿವೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಈಗ ಚೆನ್ನಾಗಿ ಹುರಿದುಕೊಳ್ಳಿ. ನೀವು ನೋಡ್ಬೋದು, ಆಲ್ರೆಡಿ ನಾನು ಹೇರ್ ಪ್ಯಾಕ್ನ ಅಪ್ಲೈ ಕೂಡ ಮಾಡಿ ತೋರಿಸಿದ್ದೇನೆ ಅಂತ. ಟವಲ್ಗೂ ಕೂಡ ಸ್ವಲ್ಪ ಕೂಡ ಈ ಹೇರ್ ಪ್ಯಾಕ್ ಅಂಟ್ತಾ ಇಲ್ಲ, ಅಷ್ಟು ಬ್ಲ್ಯಾಕ್ ಆಗಿ ಕಾಣುತ್ತೆ. ಆದ ಕಾರಣ ಈ ಹೇರ್ ಪ್ಯಾಕ್ ನೀವು ಕೂಡ ಒಂದ್ಸಲ ಆದರೂ ಯೂಸ್ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ತುಂಬ ಜನ ಇರ್ಬೋದು ವೈಟ್ ಹೇರ್ಸ್ ಪ್ರಾಬ್ಲಮ್ನಿಂದ ಬಳಲುತ್ತಿರುವವರು. ಹೀಗೆ ಇದನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಇದ್ರ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು ನಾವು ನೋಡ್ಬೋದು. ಎಷ್ಟು ಚೆನ್ನಾಗಿ ಹುರ್ಕೋತಾ ಇದೆ ಅಂತ ನೀವೇ ನೋಡ್ಬೋದು. ನೋಡಿ, ಈಗ ಇದು ಕಲರ್ ಕೂಡ ಸ್ವಲ್ಪ ಈಗ ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ ಅಂತ. ಸಾಸಿವೆ ಅಂತೂ ತುಂಬ ಜನ ಊಟದಲ್ಲೂ ಕೂಡ ಉಪಯೋಗ ಮಾಡ್ತಾರೆ. ಊಟದಲ್ಲಿ ಏನೇ ಮಾಡಬೇಕಾದ್ರೂ ಸಾಸಿವೆ ಎಣ್ಣೆ ಕೂಡ ಎಲ್ಲರೂ ಯೂಸ್ ಮಾಡ್ಕೋತಾರೆ. ಸಾಸಿವೆ ಹಾಗೂ ಸಾಸಿವೆ ಎಣ್ಣೆ ಇಲ್ಲದೆ ಯಾರು ಊಟ ರೆಡಿ ಮಾಡೋದಕ್ಕೆ ಹಾಕೋದಿಲ್ಲ. ಆದ ಕಾರಣ ನಮ್ಮ ಸ್ಕಿನ್ಗೂ ಅಷ್ಟೇ ಉಪಯೋಗ ಆಗುತ್ತೆ ಈ ಸಾಸಿವೆ, ಹಾಗೂ ನಮ್ಮ ತಲೆ ಕೂದಲು ಬೆಳವಣಿಗೆ ಕೂಡ ಅಷ್ಟೇ ಉಪಯೋಗವಾಗುತ್ತೆ ಅಂತ ಇವತ್ತು ನಾನು ನಿಮಗೆ ಸಾಸಿವೆಯಿಂದ ಕೂಡ ಈ ಹೇರ್ ಪ್ಯಾಕ್ನ ಹೇಗೆ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ಈಗ ಇದರ ಕಲರ್ ಫುಲ್ ಚೇಂಜ್ ಆಗಿದೆ ಅಂತ ನೀವೇ ಕಾಣ್ಬೋದು. ಹಾಗೂ ಈ ಒಂದು ಹೇರ್ ಪ್ಯಾಕ್ ನಾವು ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಕೊಳ್ಬಹುದು. ಈಗಂತೂ ಚಿಕ್ಕ ಮಕ್ಕಳಿಂದ ಕೂಡ ದೊಡ್ಡೋರವರೆಗೂ ಎಲ್ಲರಿಗೂ ಹೇರ್ಸ್ಗಳು ತುಂಬಾ ಆಗ್ತಾ ಇರೋದು. ಹಾಗೂ ಸ್ವಲ್ಪ ಜನಕ್ಕೆ ಬುಡದಿಂದನೇ ವೈಟ್ ಹೇರ್ಸ್ನ ಬರೋದಕ್ಕೆ ಪ್ರಾರಂಭವಾಗ್ತಾ ಇದೆ. ಆದ ಕಾರಣ ಇದು ಒಂದು ಹೇರ್ ಪ್ಯಾಕ್ ತುಂಬಾ ಯೂಸ್ಫುಲ್ ಆಗಿದೆ. ಹಾಗೂ ಈ ಹೇರ್ ಪ್ಯಾಕ್ನಿಂದ ಏನು ಬೇರೆ ಯಾವುದು ಕೆಮಿಕಲ್ ಯೂಸ್ ಮಾಡ್ದೇ, ಏನು ನಮ್ಮ ಹೇರ್ ಡ್ಯಾಮೇಜ್ ಕೂಡ ಆಗದೇ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿರುವಂಥದ್ದು. ಆದ ಕಾರಣ ನಾವು ಎಲ್ಲರೂ ಕೂಡ ಈ ಹೇರ್ ಪ್ಯಾಕ್ನ ಯೂಸ್ ಮಾಡ್ಕೊಳ್ಬೋದು. ಹಾಗೂ ಬಾಯ್ಸ್ ಕೂಡ, ಗಂಡಸರಿಗೂ ಕೂಡ ಈ ಹೇರ್ ಪ್ಯಾಕ್ ಯೂಸ್ ಆಗುತ್ತೆ. ಈ ಒಂದು ಹೇರ್ ಪ್ಯಾಕ್ ನಾವು ವಾರದಲ್ಲಿ ಒಂದು ಸಾರಿ ಆದರೂ ಯೂಸ್ ಮಾಡಿದ್ರೂ ಕೂಡ ಸಾಕು. 2-3 ತಿಂಗಳು ಅಂತೂ ವೈಟ್ ಹೇರ್ಸ್ ಆಗೋದೇ ಇಲ್ಲ. ಆದ ಕಾರಣ ಈ ಹೇರ್ ಪ್ಯಾಕ್ ತುಂಬಾ ಯೂಸ್ಫುಲ್ ಆಗಿ ವರ್ಕ್ ಮಾಡುತ್ತೆ ನಮ್ಮ ಹೇರ್ಸ್ಗೆ. ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನಾವಿಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ತುಂಬಾ ಬ್ಲ್ಯಾಕ್ ಆಗಿದೆ. ಹಾಗೂ ನಾನು ಇದರಲ್ಲಿ ಟೀ ಪುಡಿ ಕೂಡ ಆಲ್ರೆಡಿ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೇನೆ. ನೀವು ಕೂಡ ನೋಡಿರ್ಬೋದು ಆಗಲೇ ವಿಡಿಯೋದಲ್ಲಿ. ಟೀ ಪುಡಿ ಸ್ವಲ್ಪನೇ ಹಾಕ್ಬೋದು. 1/2 ಸ್ಪೂನ್ ಹಾಕಿದ್ರೂ ಕೂಡ ನಡೆಯುತ್ತೆ. ಟೀ ಪುಡಿಯಿಂದ ಕೂಡ ನಮ್ಮ ಹೇರ್ ತುಂಬಾ ಉದ್ದವಾಗಿ ಬೆಳೆಯಲು ಹಾಗೂ ಶೈನಿಂಗ್ ಆಗಿ ಕಾಣಲು ಕೂಡ ಟೀ ಪುಡಿ ನಾವು ಯೂಸ್ ಮಾಡ್ಕೊಳ್ಬಹುದು. ಈ 3 ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಹುರಿದ್ಮೇಲೆ ನಾವು ಇದನ್ನು 5 ಮಿನಿಟ್ಸ್ ಬಿಡಬೇಕು. ಏಕೆಂದರೆ ಸ್ವಲ್ಪ ತಣ್ಣಗಾಗಬೇಕಲ್ವ, ಆದ ಕಾರಣ ಸ್ವಲ್ಪ 5 ಮಿನಿಟ್ಸ್ ಬಿಟ್ಟ ಮೇಲೆ ನಾನು ಹೀಗೆ ಒಂದು ಪ್ಲೇಟ್ನಲ್ಲಿ ಇದನ್ನು ತಗೋತಾ ಇದ್ದೀನಿ. ಹಾಗೂ ನಾನು ಇಲ್ಲಿ ಒಂದು ಕುಟ್ಟಣಿಗೆ ಕಲ್ಲು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಎಷ್ಟು ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಅಂತ. ಕೈಯಿಂದ ಮುಟ್ಟರೂ ಕೂಡ ಪುಡಿಯಾಗಿ
ಸ್ವಲ್ಪ ಪುಡಿಯಾಗಿ ಕೂಡ ಕಾಣಿಸ್ತಾ ಇದೆ ಅಂತ. ಹೀಗೆ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನಾವು ಒಂದು ಕುಟ್ಟಣಿಗೆ ಕಲ್ಲನ್ನು ತಗೊಂಡು ಇದನ್ನೆಲ್ಲ ಚೆನ್ನಾಗಿ ಕುಟ್ಕೊಳ್ಬೇಕು. ಹೀಗೆ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಕುಟ್ಟರೂ ನಡೆಯುತ್ತೆ. ಹಾಗೆ ನಮಗೆ ಕುಟ್ಟೋದು ಇಷ್ಟ ಇಲ್ಲ, ಯಾರು ಟೈಮ್ ವೇಸ್ಟ್ ಮಾಡಬೇಕು ಅಂತ ಅನಿಸಿದರೆ ನೀವು ಮಿಕ್ಸಿಯಲ್ಲಿ ಕೂಡ ಹಾಕ್ಬೋದು, ಅದು ನಿಮ್ಗೆ ಬಿಟ್ಟಿದ್ದು. ನಾನಿಲ್ಲಿ ನಿಮಗೆ ಕೈಯಿಂದ ಕುಟ್ಟಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು ಪೌಡರ್ ಎಷ್ಟು ಚೆನ್ನಾಗಿ ಪುಡಿ ಪುಡಿಯಾಗಿ ಕಾಣಿಸ್ತಾ ಇದೆ ಅಂತ, ಬ್ಲ್ಯಾಕ್ ಕೂಡ ಆಗ್ತಾ ಇದೆ. ಹಾಗೂ ನಾವು ಇದು ಒಂದು ಪೌಡರ್ನ ಯಾವುದೇ ಮೆಹಂದಿ ಅಪ್ಲೈ ಮಾಡ್ಕೊಳ್ತಾ ಇದ್ದರೂ ಕೂಡ ನಮ್ಮ ತಲೆ ಮೇಲೆ ಅದರಲ್ಲೂ ಕೂಡ ಆ್ಯಡ್ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೇನೆ ಹಾಗೂ ಇದನ್ನು ಟೀ ಕುಡಿಯೋ ಒಂದು ಶೋಧನೆಯಲ್ಲಿ ಶೋಧಿಸ್ಕೊಳ್ತಾ ಇದ್ದೇನೆ. ಹೀಗೆ ಶೋಧಿಸ್ಕೊಂಡ್ರೆ ತೆಳಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಸೇಮ್ ಮೆಹಂದಿ ಪೌಡರ್ ಹಾಗೆ ಕಾಣಿಸುತ್ತೆ. ಆದ ಕಾರಣ ನಾನು ಇದಕ್ಕೆ ಸ್ವಲ್ಪ ಶೋಧಿಸ್ಕೊಳ್ತಾ ಇದ್ದೇನೆ. ನೀವು ಕೂಡ ಹೀಗೆ ಶೋಧಿಸ್ಕೊಳ್ಳಿ. ಹೀಗೆ ಚೆನ್ನಾಗಿ ಶೋಧಿಸ್ಕೊಳ್ಳಿ. ನೋಡ್ಬೋದು ತೆಳಗಡೆ ಕೂಡ ಇದು ಪೌಡರ್ ಹೇಗೆ ಬೀಳ್ತಾ ಇದೆ ಅಂತ. ನೋಡಿ ಈಗ ಎಷ್ಟು ಪೌಡರ್ ಹಾಗೆ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಕಾಣ್ಬೋದು. ಫುಲ್ ಬ್ಲ್ಯಾಕ್ ಆಗಿ ಕೂಡ ಕಾಣಿಸ್ತಾ ಇದೆ. ನಾವು ಯಾವುದೇ ಒಂದು ಮೆಹಂದಿ ಪ್ಯಾಕೆಟ್ ಆಗಿರ್ಬೋದು ಅದರಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನಮಗೆ ಯಾವುದೇ ಒಂದು ಅರ್ಜೆಂಟ್ ಫಂಕ್ಷನ್ ಇದೆ ಅಂದರೆ ಅದರಲ್ಲಿ ಕೂಡ ನಾವು ಸ್ಟೋರ್ ಮಾಡ್ಕೊಳ್ಬೋದು. ನಾನು ಹೀಗೆ ಒಂದು ಖಾಲಿ ಡಬ್ಬಿಯಲ್ಲಿ ತಗೊಳ್ತಾ ಇದ್ದೇನೆ. ಆ ಖಾಲಿ ಡಬ್ಬಿಯಲ್ಲಿ ನೀವು ಇದು ಪೌಡರ್ನ ಹಾಕಿ ಎಷ್ಟು ದಿನ ಕೂಡ ಆ್ಯಡ್ ಮಾಡಿ ಇಟ್ಕೊಳ್ಬಹುದು. ಹಾಗೆ ನಾವು ಎಲ್ಲೇ ಫಂಕ್ಷನ್ಗೆ ಹೋಗಬೇಕಾದ್ರೂ ನಮ್ಮ ವಾಲೆಟ್ನಲ್ಲಿ ಕೂಡ ಇಟ್ಕೊಳ್ಬಹುದು. ತುಂಬಾ ಈಸಿಯಾಗಿ ಎಲ್ಲಿ ಕೂಡ ಇದಕ್ಕನ್ನು ಒಯ್ಯಬಹುದು. ನೋಡ್ಬೋದು ನೀವು ಈಗ ಫುಲ್ ಪ್ಯಾಕ್ ಮಾಡಿದ್ದೇನೆ ಅಂತ ನಾನು. ಹೀಗೆ ನೀವು ಎಲ್ಲಿ ಬೇಕಾದರೂ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಾಂದರೆ ಇದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಆ್ಯಡ್ ಮಾಡಿ ಅಪ್ಲೈ ಕೂಡ ಮಾಡ್ಕೊಳ್ಬೋದು. ಇದು ನಿಮಗಿಷ್ಟ. ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.